ಎಲ್ರಿಗೂ ನಮಸ್ತೆ. ಪುಷ್ಪ ಸಿಂಗಾಪುರ. ಡಿಯರ್ ಫ್ರೆಂಡ್ಸ್, ಒಂದು ವಿಶೇಷವಾಗಿರೋ ಮಾಹಿತಿಯೊಟ್ಟಿಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆ ವಿಶೇಷವಾಗಿರೋ ಮಾಹಿತಿ ಯಾರಿಗೆಲ್ಲ ಅಂತಂದರೆ, ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಜಾಬ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಜೀವನದಲ್ಲಿ ಒಂದು ಎಕ್ಸ್ಟ್ರಾ ಕೆಲಸನ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ನಾನೀಗ ಇರ್ತಕ್ಕಂತಹ ಆರ್ಥಿಕ ಪರಿಸ್ಥಿತಿ ಆಗಿರಬಹುದು, ನನ್ನ ಮನೆಯ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಮನಸ್ಥಿತಿ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ಬದಲಾಗಬೇಕು ಅಂತೇಳಿ ಯಾರೆಲ್ಲ ಅಂದ್ಕೊಂಡಿದ್ದಾರೆ ಅವ್ರುಗಳಿಗೋಸ್ಕರ. ಡಿಯರ್ ಫ್ರೆಂಡ್ಸ್, ಈ ಒಂದು ವಿಶೇಷ ಮಾಹಿತಿ, ಸೊ ನನ್ನ ಒಂದು ಟಾಪಿಕ್ ಬಂದೆ ಕಲಿಕೆ, ಕಮಿಟ್ಮೆಂಟ್. ಸೊ ಕಮಿಟ್ಮೆಂಟಿಗೂ ಕಲಿಕೆಗೂ ತುಂಬಾ ವ್ಯತ್ಯಾಸಗಳುಂಟು, ಅದೇ ರೀತಿ ಅವಿನಾಭಾವ ಸಂಬಂಧನೂ ಉಂಟು. ಸೊ ಕಲಿತಾ ಇದ್ದೀವಿ ಅಂತ ಅಂದರೆ ನಾವು ಕಮಿಟ್ಮೆಂಟ್ನ ಕೊಡಲೇಬೇಕಾಗುತ್ತೆ, ಕಮಿಟ್ಮೆಂಟ್ನ ಕೊಡ್ತಾ ಇದ್ದೀವಿ ಅಂತಂದರೆ ಕಲಿಲೇಬೇಕಾಗುತ್ತೆ. ಸೊ ಹಾಗಂತೇಳಿ ಕಮಿಟ್ಮೆಂಟ್ನ ಕೊಟ್ಟೋರೆಲ್ಲರೂ ಕಲಿತಾ ಇಲ್ಲ, ಕಲ್ತಿರೋರೆಲ್ಲರೂ 100% ಕಮಿಟ್ಮೆಂಟ್ನ ಕೊಡ್ತಾ ಇಲ್ಲ. ನಾವು ಫೇಲ್ಯೂರ್ ಆಗ್ತಿರೋದೇ ಈ ಒಂದು ವಿಚಾರದಲ್ಲಿ ಅಂತೇಳಿ ಸೊ ನನಗೆ ಇವತ್ತು ಅನ್ನಿಸ್ತಾ ಇದೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸು, ನೀವು ಹೇಳಿ, ಕಮಿಟ್ಮೆಂಟ್ ಅಂದರೆ ಏನು? ಯಾವುದೇ ಫೀಲ್ಡಲ್ಲಿ ಇರಬಹುದು. ನಾವು ಒಬ್ಬ ಹೌಸ್ ವೈಫ್ ಆದರೂ ಕೂಡ ನಾನೇನಾದರೂ ಟೈಲರಿಂಗನ್ನು ಮಾಡಬೇಕಂತಂದರೆ ನಾನು ನಾನು ಕಮಿಟ್ಮೆಂಟ್ನ ಕೊಡ್ತಾ ಇದ್ದೀನ, ಎವ್ರಿ ಡೇ ಹೋಗ್ತಾ ಇದ್ದೀನ, ಸೊ ಅಲ್ಲಿ ಹೇಳಿದ್ದನ್ನು ನಿಜವಾಗ್ಲೂ ನಾನು ಲಿಸನ್ ಮಾಡ್ತಾ ಇದ್ದೀನ ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಒಂದು ಪಾರ್ಲರ್ ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಅಂದರೂ ಕೂಡ ಅಷ್ಟೇ ಆಗುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಅಷ್ಟೇ ಆಗುತ್ತೆ. ಒಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೂ ಕೂಡ ಅಷ್ಟೇ ಆಗುತ್ತೆ. ಸೊ ಡಿಯರ್ ಫ್ರೆಂಡ್ಸ್, ಒಂದು ಕ್ಲಾಸಿಗೆ, ಒಂದು ತರಬೇತಿಗೆ ನಾನು ಹೋಗ್ತಾ ಇದ್ದೀನಿ ಅಂತಂದರೆ ಕಂಟಿನ್ಯೂಸ್ ಹೋಗಲೇಬೇಕಾಗುತ್ತೆ ನಾವು ಗೆಲ್ಲೋದಕ್ಕೋಸ್ಕರ. ಯಾರು ಕನ್ಸಿಸ್ಟೆನ್ಸಿನ ಆ ಒಂದು ತರಬೇತಿಯಲ್ಲಿ ಉಳಿಸ್ಕೊಳ್ತಾನೋ ಅವನು ಮಾತ್ರ ಕಲ್ತಿರೋದುಂಟು. ಕಲ್ತಿದ್ದೀನಿ ಅಂದ್ಕೊಂಡು ನಮಗೆ ನಾವೇ ಆ ಕಮಿಟ್ಮೆಂಟಿಗೆ ಬ್ರೇಕ್ ಹಾಕಿದ್ವಿ ಅಂತಂದರೆ ಸೊ ನಾವು 100% ಕಲಿಯೋದಕ್ಕಾಗಲ್ಲ. 100% ಕಲ್ತಿಲ್ಲ ಅಂತಂದರೆ 100% ಹೇಳೋದಕ್ಕಾಗಲ್ಲ. ಸೊ 100% ಹೇಳಿಲ್ಲ ಅಂದರೆ ನಮಗೆ ಬೇಕಾಗಿರೋ ರಿಸಲ್ಟ್ ನಮಗೆ ಬರಲ್ಲ. ನಾವು ಪ್ರತಿ ಮೂಮೆಂಟಲ್ಲೂ ಹೀಗೆ ಅಲ್ವಾ ಮಾಡ್ಕೊಳ್ತಾ ಇರೋದು. ಒಂದು ಟ್ರೈನಿಂಗು ಮೀಟಿಂಗು ಅಂದ ತಕ್ಷಣ ಓಕೆ ನನಗೆ ಆಲ್ರೆಡಿ ಗೊತ್ತಿದೆಯಲ್ಲ ಅಂದ್ಕೊಂಡು ನಾವು ಅದಕ್ಕೆ ಕಮಿಟ್ಮೆಂಟ್ನ ಕೊಡದೇ ಇದ್ದಾಗ ಆ ಮಿಸ್ ಏನಾಗುತ್ತೆ, ಆ ನಾಲೆಡ್ಜಲ್ಲಿ, ಆ ಒಂದು ಟ್ರೈನಿಂಗಲ್ಲಿ ನಮಗೆ ಏನು ನಾಲೆಡ್ಜ್ ಮಿಸ್ ಆಗುತ್ತೆ, ಅದ್ರ ಮೇಲ್ಗಡೆ ನಮ್ಮ ಗೆಲುವು ನಿಂತಿರುತ್ತೆ ಅಂತ ಯಾಕೆ ಅಂದ್ಕೋಬಾರ್ದು ನಾವು? ಸೊ ಕಲ್ತಿದ್ದೀನಿ ಅಲ್ವಾ, ಕಲ್ತಿರೋದನ್ನು ನಾನು ಎಷ್ಟು ಜನರಿಗೆ ರೀಚ್ ಮಾಡಿಸ್ದೆ, ನಾನು ಎಷ್ಟು ಜನರಿಗೆ ರೀಚ್ ಮಾಡಿಸ್ದೆ ಅನ್ನೋದನ್ನು ನನಗೆ ನಾನೇ ಪ್ರಶ್ನೆ ಹಾಕೋಬೇಕಲ್ವಾ? ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಾನು ಕಲ್ತಿದ್ದೀನಿ ಅಂತಂದು ನನಗೆ ನಾನೇ ಬಿಲ್ಡಪ್ ಕೊಟ್ಕೊಂಡು ಯಾಕೆ ಸುಮ್ಮನೆ ಕೂರಬೇಕಾಗಿದೆ? ಇದು ಯಾರನ್ನ ಉದ್ಧಾರ ಮಾಡುತ್ತೆ? ಸೊ ಹಾಗಾಗಿ ನನಗನ್ಸಿದ್ದೇನೆಂದರೆ, ನಾನು ಕಲಿಯೋದಕ್ಕೆ ಹೋಗ್ತಿದ್ದೀನಿ, ಒಂದು ಬಿಸ್ನೆಸ್ಸಲ್ಲಿ ಇದ್ದೀನಿ ಅಂತ ಅಂದರೆ ಅವನು ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಎವ್ರಿ ಮೂಮೆಂಟ್ ಈ ಟ್ರೈನಿಂಗ್ ಆಯಿತು, ನೆಕ್ಸ್ಟ್ ಟ್ರೈನಿಂಗ್ ಬಂತು, ಆ ಟ್ರೈನಿಂಗಿಗೆ ಹೋಗಿ ಕೂರಬೇಕು, ನೆಕ್ಸ್ಟ್ ಟ್ರೈನಿಂಗ್ ಬಂತು, ಆ ಟ್ರೈನಿಂಗಿಗೆ ಹೋಗಿ ಕೂರಬೇಕು. ಎವ್ರಿ ಮೂಮೆಂಟು ನಾನು ಯಾವಾಗ ಟ್ರೈನಿಂಗಿಗೆ ಕಮಿಟ್ ಆಗ್ತೀನಿ, ಸೊ ಆವಾಗ ನಾನು ಕಲಿತೀನಿ. ಕಲ್ತಿರೋ ವ್ಯಕ್ತಿ, ನೀವು ಅಬ್ಸರ್ವ್ ಮಾಡಿಬೇಕಿದ್ರೆ, ಕಲ್ತಿರೋ ವ್ಯಕ್ತಿ ಯಾವತ್ತೂ ಕೂಡ ಮಧ್ಯ ಬಾಯಿ ಹಾಕಲ್ಲ. ಕಂಪ್ಲೀಟಾಗಿ ನೀವು ಹೇಳೋದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ತಾನೆ. ಸೊ ಆ ಕೇಳಿಸ್ಕೊಂಡು ಅದಕ್ಕೆ ರಿಪ್ಲೈ ಮಾಡ್ತಾನೆ. ಆದರೆ ಕಲಿದೇ ಇರೋ ವ್ಯಕ್ತಿ ಇನ್ನು ಹೇಳ್ತಿದ್ದಂಗೆ ಕಲೆ, ಇನ್ನೂ ನನಗೆ ಗೊತ್ತು ಹೇಳೋದನ್ನ ನೀವು ಶಾರ್ಟಾಗಿ ಹೇಳಿ, ನೀವೇನು ಹೇಳೋಕ್ಕೆ ಬರ್ತಿದ್ದೀರಾ, ನನಗೆ ಗೊತ್ತಾಯಿತು, ನನಗೆ ಅರ್ಥ ಆಯಿತು ಅಂತೇಳಿ ರಿಯಾಕ್ಟ್ ಮಾಡ್ತಾನೆ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ಲಿಸನ್ ಮಾಡ್ತಾ ಇದ್ದಾನೆ ಅಂತ. ನಿಮಗೆ ಗೊತ್ತಿದ್ರೂ ಕೂಡ ಒಂದ್ಸಲ ಕೇಳಿಸ್ಕೊಳ್ತೀರ ಅಲ್ವಾ, ಅದು ನೀವೆಷ್ಟು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ ನಿಮ್ಮ ಜ್ಞಾನಕ್ಕೆ, ನಿಮ್ಮ ಟ್ರೈನಿಂಗಿಗೆ, ನಿಮ್ಮ ಜೀವನಕ್ಕೆ ಅನ್ನೋದು ಅರ್ಥ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಸೊ ಇಟ್ ಮೀನ್ಸ್ ಏನಂದರೆ, ಯಾರು ಕಮಿಟ್ಮೆಂಟ್ನ ಕೊಡ್ತಾನೋ ಅವನಿಗೆ ಲಿಸನಿಂಗ್ ಪವರ್ 100% ಜಾಸ್ತಿ ಆಗಿರುತ್ತೆ, ಜ್ಞಾನ ವೃದ್ಧಿ ಆಗಿರುತ್ತೆ. ಸೊ ಯಾರೆಲ್ಲ ಕಲಿತಾ ಇದ್ದಾರೆ 100% ಕಮಿಟ್ಮೆಂಟ್ನ ಕೊಟ್ಟಿರೋರೇ ಕಲ್ತಿರೋರಿಗೆ ಯಾವತ್ತೂ ಅಹಂಕಾರ ಇರೋದಿಲ್ಲ. ಅಹಂಕಾರ ಯಾರಿಗೆಲ್ಲ ಇದೆ, ಅವನು ಅರ್ಧಂಬರ್ಧ ಕಲ್ತಿದ್ದಾನೆ ಅಂತ ಅರ್ಥ. ಸೊ ಈ ಒಂದು ಕೆಲವೊಂದು ವಿಚಾರಗಳನ್ನ ಇಂಟರ್ಕನೆಕ್ಟ್ ಆಗಿ ಅಥವಾ ಇಂಟರ್ಲಿಂಕ್ ಆಗಿ ನಾನು ನಿಮ್ಮ ಜೊತೆಗೆ ಮಾತಾಡಬೇಕಿತ್ತು. ಸೊ ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ತಕ್ಷಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೈಕ್ ಮಾಡಿ, ಸೊ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಡಿಯರ್ ಫ್ರೆಂಡ್ಸ್, ನಾನು ಯಾವ ಮೂಮೆಂಟಲ್ಲಿ ನನಗೇನು ರಿಯಲೈಸ್ ಆಗುತ್ತೆ, ನನ್ನ ಜೀವನದಲ್ಲಿ ನಾನೇನು ಅಳವಡಿಸ್ಕೊಳ್ತಾ ಇದ್ದೀನಿ, ಅದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಖಂಡಿತ ಸಪೋರ್ಟ್ ಮಾಡ್ತೀರಾ ಅಲ್ವಾ?
ಅಲ್ವಾ ನೀವು? ಸೊ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಟಾಪಿಕ್ ಇಷ್ಟೇ. ಯಾರು ಟ್ರೈನಿಂಗಿಗೆ ಕಂಪ್ಲೀಟಾಗಿ ಕಮಿಟ್ ಆಗ್ತಾರೆ, ಅವರು ತೊಡಗಿಸ್ಕೊಳ್ತಾರೆ, ಅವ್ರು ಮಾತ್ರ ಕಲಿಯೋದಕ್ಕೆ ಸಾಧ್ಯ. ಯಾರು ಕಲಿತಾರೆ ಅವ್ರು ಮಾತ್ರ 100% ಜನರು ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ. ಸೊ ಯಾರು 100% ಕಲಿತು ಕಮಿಟ್ಮೆಂಟ್ನ ಕೊಡ್ತಾ ಇದ್ದಾರೆ ಅವರು ಮಾತ್ರ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇದೆಲ್ಲನೂ ನಮ್ಮ ಜೀವನದಲ್ಲಿ ಬೇಕಾಗಿದೆ ಅಲ್ವಾ? ಸೊ ಹಾಗಾದರೆ ನಾವು ಕೂಡ ಕಮಿಟ್ ಆಗೋಣ, ಕಲಿಯೋದ್ರ ಮೂಲಕ ಕಲಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.